Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. ಈ ದಿನ 4ನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯಪುಸ್ತಕದ ಪಾಠ 14 ಸಂಚಾರ ನಿಯಮಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪಾಠವನ್ನು ಕಲಿತ ನಂತರ ನೀನು ಸಂಚಾರ ಸಂಕೇತಗಳು, ಸುರಕ್ಷತೆಯ ನಿಯಮಗಳು ಮತ್ತು ಅವುಗಳನ್ನು ಅನುಸರಿಸುವ ಅವಶ್ಯಕತೆಯನ್ನು ತಿಳಿಯುವೆ. ನೀನು ರಸ್ತೆಯಲ್ಲಿ ನಡೆಯುವಾಗ ಅಥವಾ ವಾಹನಗಳಲ್ಲಿ ಹೋಗುವಾಗ ರಸ್ತೆಯ ಬದಿಯಲ್ಲಿ ಹಲವು ಫಲಕಗಳನ್ನು ನೋಡಿರುವೆ. ಅವುಗಳನ್ನು ಏಕೆ ಹಾಕಿರುತ್ತಾರೆ ಎಂಬುದನ್ನು ನಿನಗೆ ತಿಳಿದಿದೆಯೇ? ಕೆಳಗಿನ ಚಿತ್ರಕಥೆಯನ್ನು ಓದು. ಸವಿತಾ, ಫಾತಿಮಾ, ನೀರಜ್, ಮೇರಿ ಮತ್ತು ಅವರ ಶಿಕ್ಷಕರು ನಗರದ ಪಾದಚಾರಿ ರಸ್ತೆಯಲ್ಲಿ ನಿಂತಿದ್ದಾರೆ. ಸಂಚಾರ ಪೊಲೀಸ್ ವಾಹನಗಳ ಸಂಚಾರದ ನಿಯಂತ್ರಣ ಮಾಡುತ್ತಿದ್ದಾರೆ. ಸರ್, ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಾರಲ್ಲ, ಅವರು ಯಾರು? ಅವರು ಅಲ್ಲೇಕೆ ನಿಂತಿದ್ದಾರೆ? ಅವರು ಸಂಚಾರ ಪೊಲೀಸ್. 4 ರಸ್ತೆಗಳು ಸೇರಿರುವ ಸ್ಥಳವದು. ಅದೇ ಚೌಕ ಅಂದರೆ ವೃತ್ತ. ನಗರಗಳ ರಸ್ತೆಯಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವುದು ಅವರ ಕೆಲಸವಾಗಿದೆ ಅಂತ ಯಾರು ಹೇಳ್ತಾರೆ? ಅವ್ರ ಸರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬ ಸಂಚಾರ ಪೊಲೀಸ ಅವರ ಹತ್ತಿರ ಬಂದು ಶಿಕ್ಷಕರು ಅವರ ಪರಿಚಯ ಮಾಡಿಕೊಂಡರು. ಅಷ್ಟೊಂದು ವಾಹನಗಳು ಓಡಾಡುತ್ತಿವೆ, ನಾವು ರಸ್ತೆಯನ್ನು ದಾಟುವುದು ಹೇಗೆ ಅಂತೇನು ಕೇಳ್ತಾರೆ? ವಿದ್ಯಾರ್ಥಿ ಕೇಳ್ತಾಳೆ. ಆವಾಗ ಜಿಬ್ರಾ ಪಟ್ಟಿ ಹಾಕಿರುವ ಸ್ಥಳದಲ್ಲೇ ರಸ್ತೆ ದಾಟಬೇಕಂತ ಅವ್ರ ಗುರುಗಳು ಹೇಳ್ತಾರೆ ಮಕ್ಕಳಿಗೆ. ಆಮೇಲೆ ಜಿಬ್ರಾ ಪಟ್ಟಿನ ಹಾಗೆಂದರೆ ಏನು ಸರ್, ಅದೆಲ್ಲಿದೆ ಸರ್ ಅಂತ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾನೆ. ಆಗ ಮಕ್ಕಳೇ ಅಲ್ಲಿ ನೋಡಿ, ರಸ್ತೆಯ ಮಧ್ಯೆ ಬಿಳಿ ಪಟ್ಟಿಗಳಿವೆಯಲ್ಲವೇ, ಅವೇ ಜಿಬ್ರಾ ಪಟ್ಟಿ. ಜಿಬ್ರಾ ಪ್ರಾಣಿಯ ಮೈಮೇಲಿನ ಪಟ್ಟಿಯನ್ನು ಹೋಲುವುದರಿಂದ ಇದನ್ನು ಜಿಬ್ರಾ ಪಟ್ಟಿ ಎನ್ನುವರು. ಪಾದಚಾರಿಗಳು ರಸ್ತೆಯನ್ನು ದಾಟುವ ಜಾಗ, ಆ ಜಾಗಕ್ಕೆ ಏನಂತ ಕರೀತಾರೆ? ಜಿಬ್ರಾ ಪಟ್ಟಿ. ಆ ಜಿಬ್ರಾ ಪಟ್ಟಿಯಲ್ಲಿ ಪಾದಚಾರಿಗಳು ಏನು ಮಾಡಬೇಕು? ರಸ್ತೆಯನ್ನು ದಾಟಬೇಕು. ಅಷ್ಟರಲ್ಲಿ ನೀರಜ್ ಸಂಕೇತ ದೀಪವನ್ನು ನೋಡಿದ. ಆಗ ಸರ್, ಅಲ್ಲಿ ಕೆಂಪು ದೀಪ ಹತ್ತಿದೆ, ವಾಹನಗಳು ನಿಂತಿವೆ, ಏಕೆ ಅಂತ ಗುರುಗಳನ್ನು ಕೇಳ್ತಾನೆ. ಆಗ ಅದು ಸಂಕೇತ ದೀಪ. ಇದನ್ನು ಸಾಮಾನ್ಯವಾಗಿ ರಸ್ತೆಗಳು ಸೇರುವ ಚೌಕ ಅಥವಾ ವೃತ್ತ ಸರ್ಕಲ್ದಲ್ಲಿ ಹಾಕಿರುತ್ತಾರೆ ಅಂತ ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಆಮೇಲೆ ಸಂಕೇತ ದೀಪದಲ್ಲಿ ಕೆಂಪು, ಹಸಿರು ಮತ್ತು ಹಳದಿ ದೀಪಗಳಿವೆ, ಏಕೆ? ಇವು ವಾಹನಗಳ ಓಡಾಟಕ್ಕೆ ಸಂಬಂಧಿಸಿದ ಸೂಚನೆ ನೀಡುತ್ತವೆ. ಕೆಂಪು ದೀಪವು ನಿಲ್ಲಿ, ಹಳದಿ ದೀಪವು ಸಿದ್ಧರಾಗಿ ಹಾಗೂ ಹಸಿರು ದೀಪವು ಹೋಗಿ ಎಂಬ ಸಂಕೇತಗಳನ್ನು ನೀಡುತ್ತವೆ ಅಂತ ಗುರುಗಳು ಮಕ್ಕಳಿಗೆ ಹೇಳ್ತಾರೆ. ಅಷ್ಟರಲ್ಲಿ ಸಂಕೇತ ದೀಪದಲ್ಲಿ ಕೆಂಪು ದೀಪ ಹತ್ತಿತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದಾಟಬೇಕಾದ ರಸ್ತೆಯ ವಾಹನಗಳು ನಿಂತವು. ಆಗ ಸಾರ್, ಕೆಂಪು ದೀಪ ಹತ್ತಿದೆ, ವಾಹನಗಳು ಓಡಾಡುತ್ತಿಲ್ಲ, ನಾವೀಗ ಜಿಬ್ರಾ ಪಟ್ಟಿ ಇರುವ ಕಡೆ ರಸ್ತೆ ದಾಟೋಣವೇ ಅಂತ ಕೇಳ್ತಾರೆ. ಆಗ ಗುರುಗಳು, ಕೆಂಪು ದೀಪ ಹತ್ತಿದ ತಕ್ಷಣ ರಸ್ತೆ ದಾಟಬಾರದು. ಜಿಬ್ರಾ ಪಟ್ಟಿ ದಾಟಲು ಪಾದಚಾರಿಗಳಿಗೆ ಬೇರೆಯೇ ಸಂಕೇತ ದೀಪವಿದೆ. ಅದರಲ್ಲಿ ಪಾದಚಾರಿಗೆ ಸೂಚನೆ ಬರಬೇಕು. ಅಗೋ ನೋಡಿ, ಪಾದಚಾರಿಗಳ ಸಂಕೇತ ಹಸಿರು ತೋರುತ್ತಿದೆ. ಈಗ ಜಿಬ್ರಾ ಪಟ್ಟಿಯ ಮೂಲಕ ಏನು ಮಾಡ್ಬೋದು? ರಸ್ತೆಯನ್ನು ದಾಟ್ಬೋದು ಅಂತ ಅವರು ಗುರುಗಳು ಹೇಳ್ತಾರೆ. ಎಲ್ಲರೂ ಜಿಬ್ರಾ ಪಟ್ಟಿಯ ಮೂಲಕ ಏನು ಮಾಡ್ತಾರೆ? ರಸ್ತೆಯನ್ನು ದಾಟಿದ್ರು. ಸಂಕೇತ ದೀಪಗಳು ಏಕೆ ಬೇಕು ಸರ್ ಅಂತ ವಿದ್ಯಾರ್ಥಿಗಳು ಅವರ ಗುರುಗಳನ್ನು ಕೇಳಿದಾಗ, ವೃತ್ತ ಚೌಕಗಳು ಬಳಿ ವಾಹನಗಳ ನಡುವೆ ಅಥವಾ ವಾಹನಗಳು ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಡೆಯಲು ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನು ಏನು ಮಾಡಿರ್ತಾರೆ? ಹಾಕಿರ್ತಾರೆ. ಸಂಚಾರ ನಿಯಮ ತಿಳಿದು ಮಕ್ಕಳು ಖುಷಿ ಪಟ್ಟರು, ಶಾಲೆಯ ಕಡೆಗೆ ಹೋದರು.
ಚಿತ್ರಕಥೆ ಓದಿದೆಯಲ್ಲವೇ? ಸವಿತಾ, ಫಾತಿಮಾ, ನೀರಜ್ ಹಾಗೂ ಮೇರಿ ರಸ್ತೆಯ ಬದಿಯಲ್ಲಿ ಹಾಕಿದ ಕೆಲವು ಸಂಕೇತಗಳು ಹಾಗೂ ಅವುಗಳ ಸೂಚನೆಗಳನ್ನು ಸಂಚಾರ ಪೊಲೀಸರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ನೀನೂ ತಿಳಿದುಕೊಂಡೆಯಲ್ಲವೇ? ಹಾಗಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು? ಪಾದಚಾರಿಗಳು ರಸ್ತೆಯನ್ನು ಜಿಬ್ರಾ ಪಟ್ಟಿಯಲ್ಲೇ ದಾಟಬೇಕು. ಸಂಕೇತ ದೀಪದಲ್ಲಿ ಯಾವ ಬಣ್ಣದ ದೀಪಗಳಿವೆ? ಸಂಕೇತ ದೀಪದಲ್ಲಿ ಕೆಂಪು, ಹಳದಿ, ಹಸಿರು ಬಣ್ಣದ ದೀಪಗಳು ಇವೆ. ಸಂಕೇತ ದೀಪಗಳಿಂದಾಗುವ ಅನುಕೂಲವನ್ನು ಏನು ಮಾಡ್ರಿ ಇಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ವಾಹನ ಮತ್ತು ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಡೆದು ಸುರಕ್ಷಿತ ಸಂಚಾರಕ್ಕೆ ಏನಾಗುತ್ತೆ? ಅನುಕೂಲವಾಗುತ್ತದೆ. ನೀನು ಶಾಲೆಗೆ ಬರುವಾಗ ದಾರಿಯಲ್ಲಿ ಸಂಕೇತ ದೀಪಗಳಿವೆಯೇ? ಇಲ್ಲ. ಹೌದು. ನೀವು ಯಾರಾದರೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವಾಗ ಸಂಕೇತ ದೀಪಗಳಿದ್ದರೆ ನೀವೇನು ಮಾಡಿ? ಹೌದು ಅಂತ ಬರೆಯಿರಿ. ನೀನು ರಸ್ತೆ ದಾಟುವಾಗ ತೆಗೆದುಕೊಳ್ಳುವ ಎಚ್ಚರಿಕೆಗಳು ಯಾವುವು ಮತ್ತು ಏಕೆ? ಕೆಂಪು ದೀಪ ಹತ್ತಿದಾಗ ರಸ್ತೆಯನ್ನು ದಾಟುವುದಿಲ್ಲ. ಏನು ಮಾಡಬೇಕು? ಮುನ್ನೆಚ್ಚರಿಕೆಯಾಗಿ ಕೆಂಪು ದೀಪ ಹತ್ತಿದಾಗ ರಸ್ತೆಯನ್ನು ದಾಟುವುದಿಲ್ಲ. ಹಸಿರು ದೀಪ ತೋರಿದಾಗ ರಸ್ತೆಯನ್ನು ದಾಟುತ್ತೇನೆ. ನಾನು ರಸ್ತೆ ದಾಟುವಾಗ ಜಿಬ್ರಾ ಪಟ್ಟಿಯ ಮೂಲಕನೇ ದಾಟುತ್ತೇನೆ. ಏಕೆಂದರೆ ಈ ಮೇಲಿನ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳಾಗುವ ಸಂಭವವಿರುತ್ತದೆ. ರಸ್ತೆಯ ಬದಿಯಲ್ಲಿ ಹಾಕುವ ಕೆಲವು ಸಂಕೇತಗಳು ಮತ್ತು ಅವುಗಳ ಸೂಚನೆಗಳನ್ನು ಮುಂದೆ ಕೊಟ್ಟಿದೆ. ಅವುಗಳನ್ನು ಗೆರೆ ಎಳೆದು ಇವುಗಳನ್ನ ಸರಿಯಾದ ಸಂಕೇತಗಳಿಗೆ ಹೊಂದಿಸಲಾಗಿದೆ. ನಾವು ಸುರಕ್ಷಿತವಾಗಿ ರಸ್ತೆಯಲ್ಲಿ ಸಂಚರಿಸಲು ಇರುವ ನಿಯಮಗಳೇ ಸಂಚಾರ ನಿಯಮಗಳು. ನಮ್ಮ ಮತ್ತು ವಾಹನಗಳ ಸುರಕ್ಷತೆಗಾಗಿ ರಸ್ತೆಯ ಅಲ್ಲಲ್ಲಿ ಸಂಕೇತಗಳು ಮತ್ತು ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ. ಸಂಚಾರ ನಿಯಮಗಳ ಪಾಲನೆಯಿಂದ ಆಗುವ 2 ಅನುಕೂಲಗಳನ್ನು ಇಲ್ಲಿ ಬರೆಯಿರಿ. 1. ಅಪಘಾತಗಳನ್ನು ತಡೆಯಬಹುದು. 2. ಟ್ರಾಫಿಕ್ ಜಾಮ್ ಆಗದೆ ಸಂಚಾರ ಸುಲಭವಾಗುತ್ತದೆ. ಕೆಳಗಿನ ಪಟ್ಟಿಯಲ್ಲಿ ಪಾದಚಾರಿಗಳು ಅನುಸರಿಸಬೇಕಾದ ಕೆಲವು ಸಂಚಾರ ನಿಯಮಗಳನ್ನು ಕೊಟ್ಟಿದೆ. ಸೂಕ್ತವಾದುದರ ಮುಂದೆ ಸರಿ ಗುರುತು ಹಾಕು. ತಪ್ಪಾಗಿದ್ದರೆ ಅದರ ಮುಂದಿನ ಸ್ಥಳದಲ್ಲಿ ಸರಿಪಡಿಸಿ ಬರೆ. ಸಂಚಾರ ನಿಯಮ ಸರಿ ತಪ್ಪು ಸರಿಪಡಿಸಿದ ಉತ್ತರ. 1. ರಸ್ತೆ ದಾಟಲು ಜಿಬ್ರಾ ಪಟ್ಟಿಯನ್ನು ಬಳಸಬೇಕು. ಉತ್ತರ ಸರಿಯಾಗಿದೆ. 2. ಸಂಕೇತ ದೀಪಗಳಿಲ್ಲದ ಕಡೆಗೆ ರಸ್ತೆಯ ಎಡಬದಿಗಳಲ್ಲಿ ವಾಹನ ಬರುತ್ತಿದ್ದರೂ ರಸ್ತೆ ದಾಟಬಹುದು. ಇದು ತಪ್ಪು. ಸಂಕೇತ ದೀಪಗಳಿಲ್ಲದ ಕಡೆಗೆ ರಸ್ತೆಯ ಎಡಬದಿಗಳಲ್ಲಿ ವಾಹನಗಳ ಸಂಚಾರ ಕಡಿಮೆಯಾದ ನಂತರ ನಿಧಾನವಾಗಿ ರಸ್ತೆಯನ್ನು ದಾಟಬಹುದು. 3. ರೈಲು ಬರುವಾಗ ರೈಲ್ವೆ ಲೆವೆಲ್ ಕ್ರಾಸಿಂಗ್ ದಾಟಬಹುದು. ತಪ್ಪು. ರೈಲು ಹೋದ ನಂತರ ರೈಲ್ವೆ ಲೆವೆಲ್ ಕ್ರಾಸಿಂಗ್ ದಾಟಬಹುದು. 4. ರಸ್ತೆಯ ಮಧ್ಯೆ ಆಟ ಆಡಬಾರದು. ಸರಿ. 5. ವಾಹನ ಚಲಿಸುತ್ತಿರುವಾಗ ಹತ್ತಬಹುದು ಅಥವಾ ಇಳಿಯಬಹುದು. ಇದು ತಪ್ಪು. ವಾಹನ ಚಲಿಸುತ್ತಿರುವಾಗ ಹತ್ತಬಾರದು ಅಥವಾ ಇಳಿಯಲು ಬಾರದು. 6. ಸರದಿ ಸಾಲಿನಲ್ಲಿ ನಿಂತು ವಾಹನಗಳನ್ನು ಹತ್ತಬೇಕು. ಸರಿ. ಪಾದಚಾರಿಗಳು ರಸ್ತೆ ಬಲಬದಿಯಲ್ಲಿ ನಡೆಯಬೇಕು. ಸರಿ. ಕೆಳಗೆ ನೀಡಲಾದ ಸಂಕೇತ ಫಲಕಗಳನ್ನು ನಿನ್ನ ಊರಿನಲ್ಲಿ ಎಲ್ಲೆಲ್ಲಿ ಹಾಕಬಹುದು ಎಂಬುದನ್ನು ಖಾಲಿ ಸ್ಥಳದಲ್ಲಿ ಬರೆ. ಒಂದು ಉದಾಹರಣೆ ಕೊಡಲಾಗಿದೆ, ಗಮನಿಸು. ಸಂಕೇತ ಹಾಗೂ ಹಾಕಬಹುದಾದ ಸ್ಥಳ: ನನ್ನ ಶಾಲೆಯ ಹತ್ತಿರ, ನನ್ನ ಊರಿನ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ, ನನ್ನ ಊರಿನ ಅಂಚೆ ಕಚೇರಿಗೆ ಹೋಗುವ ದಾರಿಯಲ್ಲಿ, ನನ್ನ ಶಾಲೆಯ ಮುಂಭಾಗಿಲಿನಲ್ಲಿ, ನಮ್ಮ ಊರಿನ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಹತ್ತಿರ, ನನ್ನ ಊರಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ನಮ್ಮ ಊರಿನ ಮುಖ್ಯ ರಸ್ತೆಯ ಹತ್ತಿರ.
ರಸ್ತೆಯ ನಿಯಮಗಳನ್ನು ಪಾಲಿಸಿದರೆ ನಮಗೆ ತೊಂದರೆಯಾಗುವುದಿಲ್ಲ. ಸಂಚಾರ ನಿಯಮಗಳನ್ನು ಸರಿಯಾಗಿ ಅನುಸರಿಸಿದರೆ ರಸ್ತೆ ಅಪಘಾತಗಳನ್ನು ತಪ್ಪಿಸಬಹುದು. ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಸಂಭವಿಸಬಹುದಾದ ಕೆಲವು ಅಪಘಾತಗಳ ಬಗ್ಗೆ ನೀನು ಈಗಾಗಲೇ ತಿಳಿದಿರುವೆ. ಉದಾಹರಣೆಗೆ, ವಿದ್ಯುತ್ ಉಪಕರಣಗಳು, ಗ್ಯಾಸ್ ಒಲೆ, ಚಾಕು, ಬ್ಲೇಡ್, ಇಳಿಗೆ ಮನೆ ಮುಂತಾದವುಗಳನ್ನು ಎಚ್ಚರಿಕೆಯಿಂದ ಬಳಸದಿದ್ದರೆ ಅಪಾಯಗಳಿಗೆ ತುತ್ತಾಗುವ ಸಂಭವಗಳಿವೆ. ನಿನಗೆ ತಿಳಿದಿರುವ 5 ಅಪಘಾತ ಸನ್ನಿವೇಶಗಳನ್ನು ಈ ಪಟ್ಟಿಯಲ್ಲಿ ಬರೆ. ಅದಕ್ಕೆ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳನ್ನು ಬರೆ. ಅಪಘಾತದ ಸನ್ನಿವೇಶ ಹಾಗೂ ಎಚ್ಚರಿಕೆಗಳನ್ನು ಬರೆಯಲಾಗಿದೆ. ರಸ್ತೆ ದಾಟುವಾಗ ಸಂಕೇತ ದೀಪಗಳ ಅನುಸಾರ ಜಿಬ್ರಾ ಪಟ್ಟಿಯಲ್ಲಿ ರಸ್ತೆಯನ್ನು ದಾಟಬೇಕು. 2. ಅಡುಗೆ ಗ್ಯಾಸ್ ಬಳಕೆಯಲ್ಲಿ ಅಡುಗೆ ಮಾಡುವಾಗ ಗ್ಯಾಸ್ ಪಕ್ಕದಲ್ಲಿ ಬಟ್ಟೆ, ಪೇಪರ್ ಇಡಬಾರದು. 3. ಕತ್ತರಿ, ಚಾಕು, ಬ್ಲೇಡ್ಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ನಿಧಾನವಾಗಿ ಉಪಯೋಗಿಸಬೇಕು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಹತ್ತಿರ, ರೈಲು ಹೋದ ನಂತರ ಗೇಟ್ ತೆರೆದ ಮೇಲೆ ದಾಟಬೇಕು. 5. ವಿದ್ಯುತ್ ಸ್ವಿಚ್ಗಳನ್ನು ಹಚ್ಚುವಾಗ ಅಥವಾ ಕಳೆಯುವಾಗ ನಾವು ಹಸಿ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಬಳಸಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.